ಕುಂತಲ ಸಾಮ್ರಾಜ್ಯದ ಮಂತ್ರಿ ದುಷ್ಟಬುದ್ಧಿ ತನ್ನ ಮಗನನ್ನು ಆ ರಾಜ್ಯಕ್ಕೆ ರಾಜನನ್ನಾಗಿ ಮಾಡಬೇಕು ಅನ್ನೋ ಒಂದು ಆಸೆನ ಇಟ್ಕೊಂಡಿರ್ತಾನೆ. ಅಂಥ ಸಮಯದಲ್ಲಿ ಒಬ್ಬ ಹುಡುಗ ಅವನ ಈ ಆಸೆಗೆ ಅಡ್ಡಗೋಡೆಯಾಗಿ ನಿಲ್ತಾನೆ. ನಂತರ ಏನಾಯಿತು, ಯಾರ ಹುಡುಗ, ಅವನ ಕತೆ ಏನು ಅನ್ನೋದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರ. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ವೀರಚಂದ್ರಹಾಸ, ಎ ಫಿಲ್ಮ್ ಬೈ ರವಿ ಬಸ್ರೂರ್ ಆ್ಯಂಡ್ ಟೀಮ್. ಟ್ರೈಲರ್ನ ಬಿಡದೆ ಒಂದು ಬೋಲ್ಡ್ ಮೂವ್ನ ತಗೊಂಡು ಸಿನಿಮಾ ರಿಲೀಸ್ ಮಾಡಿದ್ದಾರೆ. ತಕ್ಕ ಮಟ್ಟಿಗೆ ಸಿನಿಮಾದ ಕಂಟೆಂಟ್ ಏನು ಅನ್ನೋದನ್ನು ಸ್ವಲ್ಪ ಜನಕ್ಕೆ ರೀಚ್ ಮಾಡಿಸಿದ್ದಾರೆ ಅವರ ಪ್ರಮೋಷನ್ ಮೂಲಕ. ಸೊ ಸಿನಿಮಾ ನೋಡ್ಕೊಂಡು ಬಂದಿದ್ದಾಯಿತು. ಸಿನಿಮಾ ನನಗೆ ವರ್ಕ್ ಆಯಿತು ಅಂತ ಕೇಳಿದ್ರೆ ಹೌದು, ನನಗೆ ವರ್ಕ್ ಆಯಿತು. ಇನ್ನು ಡೀಟೇಲ್ ಆಗಿ ಸಿನಿಮಾ ಕೊಟ್ಟಂತಹ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು, ನನಗೇನು ಇಷ್ಟ ಆಯಿತು, ನನಗೇನು ಕಷ್ಟ ಆಯಿತು ಅನ್ನೋದನ್ನು ಡೀಟೇಲ್ ಆಗಿ ಮಾತಾಡುವ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವೀಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ದಿ ಥೀಮ್ ಆ್ಯಂಡ್ ಪ್ರೆಸೆಂಟೇಷನ್. ಮಹಾಭಾರತ ಕಾಲದ ಒಬ್ಬ ರಾಜನ ಈ ಕಥೆನ ಒಂದು ನಾರ್ಮಲ್ ಸಿನಿಮ್ಯಾಟಿಕ್ ರೀತಿಯಲ್ಲಿ ತೆಗೆಯೋಕೆ ಅವಕಾಶಗಳಿದ್ದರೂ ಕೂಡ ನಮ್ಮ ಮಣ್ಣಿನ ಒಂದು ಕಲೆಯನ್ನು ಯೂಸ್ ಮಾಡಿಕೊಂಡು ಅದರ ಮೂಲಕ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸ್ನ ಕಟ್ಕೊಟ್ಟಿದ್ದು ನನಗೆ ತುಂಬ ಇಷ್ಟ ಆಯಿತು. ಯಕ್ಷಗಾನವನ್ನು ಒಂದು ಮೇಯ್ನ್ ಥೀಮಾಗಿ ಇಟ್ಕೊಂಡು ಅದನ್ನು ಸಿನಿಮ್ಯಾಟಿಕ್ ಪ್ರೆಸೆಂಟೇಷನ್ಗೆ ಬ್ಲೆಂಡ್ ಮಾಡಿ ಕಥೆಯನ್ನು ಹೇಳಿದ್ದು ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ನ ಕೊಡ್ತು ಅಂತ ಹೇಳ್ತೀನಿ ನೋಡುವಾಗ. ಯಕ್ಷಗಾನದಲ್ಲಿ ಬರೋ ಪ್ರಸಂಗ, ಆ ವೇಷಭೂಷಣಗಳು, ಭಾಗವತರು ಹೇಳೋ ಹಾಡು ಮತ್ತು ಅವರ ನಿರೂಪಣೆ, ಹಾಗೆ ಇನ್ನೂ ಏನೇನಿದೆಯೋ ಆಲ್ಮೋಸ್ಟ್ ಎಲ್ಲವನ್ನ ಸಿನಿಮಾದಲ್ಲಿ ತಂದು ಒಂದು ಲಾರ್ಜ್ ಸ್ಕೇಲ್ನಲ್ಲಿ ತೋರಿಸಿದ್ದಾರೆ. ಅಲ್ಲಲ್ಲಿ ಬರೋ ಹಾಸ್ಯ ಸಿನಿಮಾ ನೋಡುವಾಗ ಮಜಾ ಕೊಡ್ತು. ಹಾಗೆಯೇ ಹೈ ಮೂಮೆಂಟ್ಗಳು ಕೂಡ ಸಿನಿಮಾದಲ್ಲಿವೆ. ಒಂದು ಸ್ಟೇಜ್ ಮೇಲೆ ನಡೆಯೋದನ್ನು ಒಂದು ಸಿನಿಮಾ ರೀತಿಯಲ್ಲಿ ತೋರಿಸಿದ್ದು ತುಂಬ ಹಿಡಿಸ್ತು. ಯಾಕಂದರೆ ನಾನು ಕೆಲವು ಯಕ್ಷಗಾನನ ನೋಡಿದ್ದೀನಿ. ಅದನ್ನ ನೋಡುವಾಗ ನಮ್ಮಲ್ಲಿ ಒಂದಿಷ್ಟು ಇಮ್ಯಾಜಿನೇಷನ್ ಬರೋದು, ಆ್ಯಂಡ್ ಅದು ಇವತ್ತಿಗೆ ಸಿನಿಮಾ ರೀತಿಯಲ್ಲಿ ಹೊರಗೆ ಬಂದಿದ್ದು ಖುಷಿಯಾಯಿತು. ಹಾಗೆಯೇ ಇನ್ನೂ ಹಲವಾರು ಕಲೆಗಳನ್ನು ಈ ರೀತಿ ತೋರಿಸೋದಕ್ಕೆ ದಾರಿ ಇದೆ ಅಂತ ಹೇಳಿದ ಹಾಗಿತ್ತು ಈ ಸಿನಿಮಾ. ಇನ್ನು AI ಯೂಸ್ ಮಾಡಿಕೊಂಡು ಆ ಒಂದು ಪ್ರಪಂಚದ ಒಳಗೆ ನಮ್ಮನ್ನು ಕರ್ಕೊಂಡು ಹೋಗಿದ್ದು, ಆ ಕುಂತಲ ಸಾಮ್ರಾಜ್ಯವನ್ನು ಪರಿಚಯಿಸಿಕೊಟ್ಟಂತಹ ರೀತಿ, ಪ್ರತಿ ರಾಜ್ಯವನ್ನು ವಿಜುವಲಿ ಕಟ್ಕೊಡೋ ಐಡಿಯಾ ಚೆನ್ನಾಗಿ ಅನ್ನಿಸ್ತು. ಬಟ್ ಇದ್ರ ಬಗ್ಗೆ ಇನ್ನು ಮುಂದೆನೂ ಮಾತಾಡೋದಿದೆ, ಮಾತಾಡುವ ಅಲ್ಲಿ. ಇನ್ನು ಇದರ ಸ್ಟೋರಿ ಟೆಲ್ಲಿಂಗ್ ವಿಚಾರಕ್ಕೆ ಬಂದರೆ, ಫಸ್ಟ್ ಹಾಫ್ ನನಗೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ಹಿಡಿತು. ಸ್ಟೋರಿ ಮುಂದಕ್ಕೆ ಹೋಗ್ತಿಲ್ಲ, ಇಂಟ್ರೆಸ್ಟಿಂಗ್ ಎಪಿಸೋಡ್ ಯಾವುದೂ ಕೂಡ ಬರ್ತಿಲ್ಲ ಅನ್ನೋ ಒಂದು ಫೀಲ್ ಇತ್ತು. ಬಟ್ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ವರ್ಕ್ ಆಯ್ತು ನನಗೆ. ಎಂಟರ್ಟೈನಿಂಗ್ ಆಗಿ ಶುರುವಾಗಿ ಒಂದೊಳ್ಳೆ ಡ್ರಾಮ್ಯಾಟಿಕ್ ರೀತಿಯಲ್ಲಿ ಕಟ್ಕೊಟ್ಟಿದ್ದಾರೆ ಇದರ ಕೊನೆಯ 30 ನಿಮಿಷಗಳನ್ನು. ಆ ಇಡೀ ಎಪಿಸೋಡ್ ನನಗೆ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಇನ್ನು ಮ್ಯೂಸಿಕ್ನ ಇಲ್ಲಿ ಬಳಸ್ಕೊಂಡಿರೋ ರೀತಿ ತುಂಬ ಚೆನ್ನಾಗಿದೆ. ಯಕ್ಷಗಾನದ ಅನುಭವವನ್ನು ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಿದ್ದಾರೆ ಅನ್ಬೋದು. ಹೈ ಮೂಮೆಂಟ್ಗಳು, ಸ್ಪೆಷಲಿ ಇಂಟರ್ವೆಲ್ ಎಪಿಸೋಡ್ ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ರವಿ ಬಸ್ರೂರ್ ಅವರ ಕೆಲಸ ಸ್ಟ್ಯಾಂಡ್ಔಟ್ ಆಗುತ್ತೆ. ಸ್ವಲ್ಪ ಲೌಡ್ ಆಗಿದೆ ಅನ್ನೋ ಒಂದು ಫೀಲ್ ಬರ್ಬೋದು, ಬಟ್ ಅದು ಸಿನಿಮಾಗೆ ಫಿಟ್ ಆಗಿದೆ. ಇನ್ನು ಇಲ್ಲಿನ ಪಾತ್ರಗಳ ವಿಚಾರಕ್ಕೆ ಬಂದರೆ, ಚಂದ್ರಹಾಸ, ದುಷ್ಟಬುದ್ಧಿ, ಮದನ ಆ್ಯಂಡ್ ವಿಷಯ ಮುಖ್ಯ ಪಾತ್ರಗಳು ಅನ್ಬೋದು. ನನಗೆ ತುಂಬ ಕನೆಕ್ಟ್ ಆಗಿದ್ದು ದುಷ್ಟಬುದ್ಧಿ ಮತ್ತು ಮದನ. ಹೆಸರಿಗೆ ತಕ್ಕಂತೆಯೇ ಇದೆ ಆ ದುಷ್ಟಬುದ್ಧಿ ಅನ್ನೋ ಕ್ಯಾರೆಕ್ಟರ್. ಮದನ ಅನ್ನೋ ಪಾತ್ರದಲ್ಲಿ ಒಂದು ಮುಗ್ಧತೆ ಕಾಣಿಸುತ್ತೆ. ಇವು ಕೊನೆಯಲ್ಲಿ ಒಂದೊಳ್ಳೆ ಡ್ರಾಮಾನ ತಗೊಂಡು ಬರೋದಕ್ಕೆ ಹೆಲ್ಪ್ ಮಾಡಿವೆ ಅಂತ ಹೇಳ್ತೀನಿ. ಇನ್ನು ಕೆಲವೊಂದಿಷ್ಟು ಕ್ಯಾಮಿಯೋಗಳಿವೆ, ಅವು ಡೀಸೆಂಟಾಗಿ ವರ್ಕ್ ಆದವು ಅಂತ ಹೇಳ್ತೀನಿ. ಈ ಕತೆಗೆ ಅಷ್ಟೊಂದೇನು ಸ್ಕೋಪ್ ಇರಲಿಲ್ಲ ಅಂತ ಅನಿಸ್ತು. ನೆಕ್ಸ್ಟ್ ಚಾಪ್ಟರ್ನಲ್ಲಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಷ್ಟೇ. ಪರ್ಫಾರ್ಮೆನ್ಸಸ್ ಬಗ್ಗೆ ನಾನು ಮಾತಾಡೋದೇ ತಪ್ಪಾಗುತ್ತೆ ಅಂತ ಹೇಳ್ತೀನಿ. ಯಕ್ಷಗಾನ ಕಲಾವಿದರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ದುಷ್ಟಬುದ್ಧಿ ಅನ್ನೋ ಪಾತ್ರನ ಮಾಡಿದ್ರು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆದರು. ಅವರ ಸ್ಕ್ರೀನ್ ಪ್ರೆಸೆನ್ಸ್ ಸಖತ್ತಾಗಿತ್ತು. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದ ವಿಚಾರಕ್ಕೆ ಬಂದರೆ, ಇಲ್ಲಿ AI ಯೂಸ್ ಮಾಡ್ಕೊಂಡಿರೋದು ಗೊತ್ತಾಗುತ್ತೆ. ಬಜೆಟ್ನ ಉಳಿಸೋದಕ್ಕೆ ಆ್ಯಂಡ್ ಒಂದು ದೊಡ್ಡ ಇಮ್ಯಾಜಿನೇಷನನ್ನು ಹೊರಗೆ ಹಾಕೋದಕ್ಕೆ AI ಯೂಸ್ ಮಾಡ್ಕೊಂಡಿದ್ದು ಒಳ್ಳೆ ದಾರಿನೇ. ಆದರೆ ಒಂದು ಸಲ ಅದು ರಿಯಲ್ ಲೊಕೇಶನ್ಗೆ ಶಿಫ್ಟ್ ಆದಾಗ ಆ ಚೇಂಜ್ ಅನ್ನೋದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ವಿಜುವಲ್ ಕನ್ಸಿಸ್ಟೆನ್ಸಿ ಅನ್ನೋದು ಬ್ರೇಕ್ ಆಗಿದ್ದ ಫೀಲ್ ನನಗಲ್ಲಿ ಬಂತು. ಹಾಗೆ ಅಲ್ಲಲ್ಲಿ ಸುಮಾರು ಸಲ ಲಾಗ್ ಫುಟೇಜ್ ಹಾಗೆ ಕಾಣಿಸ್ತು. ಇದು ಸಡನ್ನಾಗಿ ಆ ಸಿನಿಮಾ ನೋಡೋ ಫ್ಲೋನ ಡಿಸ್ಟರ್ಬ್ ಮಾಡ್ತು ನನಗೆ ಪರ್ಸ್ನಲಿ ಅಂತ ಹೇಳ್ತೀನಿ. ಕೊನೆಯಲ್ಲಿ VFX ಅನ್ನೋದು ಇನ್ನೊಂದು ಸ್ವಲ್ಪ ಬೆಟರ್ ಇರ್ಬೋದಿತ್ತು ಅನ್ನೋ ಫೀಲ್ ಬಂತು. ಇನ್ನು ಯಕ್ಷಗಾನವನ್ನು ಸಿನಿಮಾ ರೀತಿಯಲ್ಲಿ ನೋಡಿದ್ದು ನನಗೆ ವರ್ಕ್ ಆಯಿತು. ಬಟ್ ಅಗೈನ್ ಇದು ಎಷ್ಟರ ಮಟ್ಟಕ್ಕೆ ಬೇರೆಯವ್ರಿಗೆ ವರ್ಕ್ ಆಗುತ್ತೆ ಅನ್ನೋದು ಅವರವರ ಟೇಸ್ಟ್ಗೆ ಬಿಟ್ಟಿದ್ದು. ನಾನು ಪರ್ಸ್ನಲಿ ಅವರ ಎಫರ್ಟ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ನ ಅಪ್ರಿಷಿಯೇಟ್ ಮಾಡೇ ಮಾಡ್ತೀನಿ. ಸೊ ಇದಿಷ್ಟು ನನಗೆ ಈ ಸಿನಿಮಾ ನೋಡಿ ಹೇಳಬೇಕನ್ಸಿದ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.